ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಭಾವನೆ ದೇವರು ನಮಗೆ ಕೊಟ್ಟಂತ ಅನ್ನ ಸಾಮಗ್ರಿಗಳಲ್ಲಿ ನೈವೇದ್ಯ ಅಂತ ಸ್ವಲ್ಪನ್ನ ದೇವರಿಗೆ ಅರ್ಪಿಸಿದ್ರೆ ನಮ್ಮ ಮನೆಯಲ್ಲಿದ್ದಂತ ಕಾಳು ಕಡಿಗಳೆಲ್ಲವೂ ಪ್ರಸಾದ ಆದು ಅನ್ನುವಂಥ ಭಾವನೆ ನಮ್ಮ ಅರ್ಥ ಶುಚಿ, ಅನ್ನ ಶುಚಿ, ಭಾವ ಶುಚಿ ಇವು ನಮ್ಮ ದೇವಾಲಯದ ಹಿಂದೆ ಇರುವಂಥ ತತ್ವಗಳು. ಇಂಥ ಲಕ್ಷ ದೇವಾಲಯಗಳು ಅಲ್ಲಿ ಪ್ರತಿ ದಿವಸ ಜನ ಸೇರಿದ್ರು ಅಂದ್ರೆ ಲೋಕ ಪ್ರಬೋಧನೆ ಅಂದ್ರೆ ಜನ ಪ್ರಬೋಧನೆ ಆಗಿರಬೇಕು. ನಮ್ಮ ದೇಶದ ಕಲೆಗಳು, ನಮ್ಮ ದೇಶದ ಸಂಸ್ಕೃತಿ ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾದ್ರೆ ದೇವಾಲಯಗಳು ಅವುಗಳ ಮುಖ್ಯ ವೇದಿಕೆಗಳಾಗಿವೆ, ಮುಖ್ಯ ಸ್ಥಾನಗಳಾಗಿವೆ ಅನ್ನೋದನ್ನು ನಾವು ಮರಿಬಾರದು. ಆದರೆ ಇತ್ತೀಚೆಗೆ ಕೆಲವು ಜನರು ಈ ದೇವಾಲಯ ಸಂಸ್ಕೃತಿಯನ್ನೇ ನಷ್ಟ ಮಾಡಬೇಕು ಅಂತ ಹುನ್ನಾರ ಹೂಡಿಕೊಂಡು ದಿನಾಲು ಏನಾದರೂ ಕಿತಾಪತಿಯನ್ನು ಮಾಡ್ತಾನೆ ಇರ್ತಾರೆ. ಕಟ್ಟೋದು ಬಹಳ ದೊಡ್ಡ ಕೆಲಸನೇ ಹೊರತು ಕೆಡೋದು ಬಹಳ ದೊಡ್ಡ ಕೆಲಸ ಅಲ್ಲ ಅಂತ ಸಿದ್ದೇಶ್ವರ ಅಪ್ಪಗಳು ನಮ್ಗೊಂದು ಮಾತು ಹೇಳ್ತಿದ್ರು. ನೋಡ್ರಿ, ಒಂದು ದೊಡ್ಡ ಕಲ್ಲನ್ನು ಬೆಟ್ಟದ ಮೇಲೆ ತಗೊಂಡು ಹೋಗೋದು ಬಹಳ ಕಠಿಣ ಕೆಲಸ. ಆದ್ರೆ ಆ ಕಲ್ಲನ್ನು ಮ್ಯಾಗಿಂದ ಕೆಳಗೆ ನುಗ್ಗಿಸ್ಬೇಕಾದ್ರೂ ಒಂದು ಬೆರಳಿನಿಂದ ನುಗ್ಗಿಸಿದ್ರು ಬೀಳ್ತೈತಿ. ಆ ಕೆಲಸ ಮಾಡುವವ್ರಿಗೆ ಯಾರೂ ದೊಡ್ಡವ್ರು ಅನ್ನೋದಿಲ್ಲ. ಹಾಗೆ ಈ ಧರ್ಮ ಮತ್ತು ಧರ್ಮಕ್ಷೇತ್ರಗಳನ್ನು ಕಟ್ಟುವಂಥ ಕೆಲಸ ಭಾಳ ದೊಡ್ಡದು. ಆ ಧರ್ಮಕ್ಷೇತ್ರ ದೇವಾಲಯಗಳ ನಿರ್ಮಾಣ ಅದು ಅಂದ್ರೆ ಜನ ತಮ್ಮ ವೇದನೆಗಳನ್ನು ಕಳೆದುಕೊಳ್ಳುವುದಕ್ಕೆ, ತಮ್ಮ ಮನಸ್ಸಿನಲ್ಲಿರುವಂಥ ಕಲುಷಿತಪಣವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಿ ಹಣಿ ಹಚ್ಚಿದ್ರು ಅಂತಂದ್ರೆ ಹಗರಾಗ್ತದೆ ಜನರಿಗೆ ಅನ್ನೋ ಭಾವನೆಯಿಂದ. ಇದೊಂದು ಭಾವನಾ ವಿಶ್ವ. ಈ ಭಾವನಾ ವಿಶ್ವವನ್ನು ಭೌತ ವಿಶ್ವದ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮಾಡಲೂಬಾರದು. ಈಗ ನಮ್ಮ ಸಂಬಂಧಗಳಂತೀವಿ ಅವೆಲ್ಲ ಭಾವನಾತ್ಮಕ ಸಂಬಂಧಗಳು. ಅಣ್ಣ, ತಮ್ಮ, ತಾಯಿ, ತಂದೆ, ಗಂಡ, ಹೆಂಡತಿ, ಮಕ್ಕಳು, ಆಮೇಲೆ ಸಂಬಂಧಿಕರೆಲ್ಲ, ಗೆಳೆಯರು, ಬಳೆಯರು, ಇವೆಲ್ಲ ಭಾವನಾತ್ಮಕ ಸಂಬಂಧಗಳು. ಹಾಗೆ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಂಬಂಧಗಳು ಸಹಿತ ಭಾವನಾತ್ಮಕ ಸಂಬಂಧಗಳು. ಅವುಗಳನ್ನು ಭೌತಿಕ ಸ್ತರದಲ್ಲಿ ತಂದು ಯಾವಾಗಲೂ ನೋಡಬಾರ್ದು. ಅದು ನೋಡೋದಿತ್ತು ಅಂತಂದರೆ ಅದರಿಂದ ಏನೂ ದೊರೆಯೋದಿಲ್ಲ, ಏನು ಕೈಗೆ ಸಿಗೋದಿಲ್ಲ. ಆದ್ದರಿಂದ ಈ ದೇವಾಲಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ಮಾತನಾಡದಂಥ ದೇವರು, ದೇವಾಲಯದಲ್ಲಿರುವಂಥ ಮಾತನಾಡದ ದೇವರು ಎಷ್ಟೋ ಜನರನ್ನು ಎಷ್ಟೋ ಚಟಗಳಿಂದ ದೂರ ಸರಿಸಿವೆ. ತಾವೇ ಹೋಗ್ತಾರ ನಾವು ಇಂಥ ಚಟ ಬಿಡ್ತೀವಿ ಅಂತಾರೆ, ತಾವೇ ಹೋಗ್ತಾರ ನಮ್ಗೆ ಇಂಥದ್ದೊಂದು ದುರ್ಗುಣವನ್ನು ಇವತ್ತು ತ್ಯಾಗ ಮಾಡ್ತೀವಿ ಅಂತ ತಾವೇ ಬೇಡ್ಕೊಳ್ತಾರ, ತಾವೇ ಬಿಡ್ತಾರೆ. ಹೀಗೆ ಹಲವು 10 ಮನಸ್ಸಿನ ಕಿಲ್ವಿಷಗಳನ್ನು ದೂರಗೊಳಿಸುವ ಕಾರ್ಯ ದೇವಸ್ಥಾನಗಳಿಂದ. 2 ಸಲ BJP ನಿಂತೆ ಇದೇನೋ ಬೇಡ, 80,000 ಓಟ್ ತೊಗೊಂಡು ಇನ್ನೊಂದು ಬರೀ ಹೆಗ್ಗಳಿಕೆ ಆಯಿತು, ಇದನ್ನಂತ ಮುಂದೇನೋ ರಾಜಕಾರಣ ಬೇಡ ಅಂತಕ್ಕಂಥ ಒಂದು ತೀರ್ಮಾನ ಕೂಡ ನಾನು ಮಾಡಿದ್ದೆ. ಆದರೆ ಇದಕ್ಕೆ ಕಾರಣೀಭೂತರು ಇವತ್ತು ಕಟ್ಟಡವನ್ನು ಈ ನಿರ್ಮಾಣ ನಾನು ಮಾಡ್ತೀನಿ ಅಂತಕ್ಕಂಥ ಮನಸ್ಸಿನಲ್ಲಿ ಕೂಡ ನಾನು ಇರಲಿಲ್ಲ. ಆದರೆ ಇವತ್ತು ನನಗೆ ಕನಸಿನಲ್ಲಿ ಯಾರು ನಮ್ಮ ಕೋಲಾಪುರದಲ್ಲಿ ಇರ್ತಕ್ಕಂಥ ಒಬ್ಬ ಮಂಜು ತಾಯಿ, ಆ ಮಂಜು ತಾಯಿ ಒಂದು ಕನಸಿನಲ್ಲಿ ಬಂದು, ಯಾಕಂದರೆ ನೀನು ಹಾರೈಕೆ ಸಾರ, ಇವತ್ತು ನಿನಗೆ ಸಾರ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ದೇವರು ಯಾರಾದ್ರೂ ಇದ್ರೆ ಅದು ಕಾಟು ಶ್ಯಾಮ್ ಅಂತಕ್ಕಂಥ ಒಂದು ನನಗೆ ಅವರು ಬಂದು ನನಗೆ ಹೇಳಿದರು. ಆದರೆ ನನಗೆ ಆದರೂ ಕೂಡ ಅವ್ರು 1 ಅಲ್ಲ 2 ಅಲ್ಲ 3 ಸರಿ ನನಗೆ ಕರೆದವ್ರು ಹೇಳಿದ್ರು ಕೂಡ ಅದು ನಾನು ತೀರ್ಮಾನ ಕೂಡ ನಾನು ಮಾಡಿರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ 3ನೇ ಸಲ ನಾನು ಏನು ಮಾಡಬೇಕು ಅಂತೇಳಿ ಚಿಂತೆಯಲ್ಲಿ ಇರ್ತಕ್ಕಂಥ ನಮ್ಮ ಆಯುಷ್ ಹಾಸ್ಪಿಟಲ್ನ ನಮ್ಮ ನಿರ್ದೇಶಕ ಡಾಕ್ಟರ್ ಆದಂಥ ನಿತಿನ್ ಅಗರ್ವಾಲ್ ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಬಹಳ ಅವರಿಗೆ ಮತ್ತು ಅವರ ಧರ್ಮ ಪತ್ನಿಯವರಿಗೆ ಒಂದು ಏನಿದೆ, ಇವತ್ತು ನಿನಗೆ ಹಿಂದೆ ನನಗೆ ನನ್ನ ಹಿರಿಯರಾದಂಥ ನಮ್ಮ ಬಸವರಾಜ್ ಪಾಟೀಲ್ ಕ್ಷಣದಲ್ಲಿ ಏನಾಯಿತು ಅನ್ನೋದೇ ನನ್ನ ಮನಸ್ಸಿನಲ್ಲಿ ಕೂಡ ವಿಚಾರ ಮಾಡ್ತಕ್ಕಂಥದ್ದು ಆಗಲಿಲ್ಲ.
ಆ ಕಾಟು ಸಾಹೇಬನ ಬಗ್ಗೆ ಈಗಾಗಲೇ ನಮ್ಮ ಪರಮ ಪೂಜಾ ಕೋಲ್ಹಾಪುರದ ಮಠದ ಶ್ರೀಗಳು ಬಹಳ ವಿಶೇಷವಾಗಿ ಹೇಳಿದ್ರು. ನಾನೇನು ಹೇಳೋದೇನು ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಸೋತವರಿಗೆ ಸಾರ ಕೊಡ್ತಕ್ಕಂಥ ಶಕ್ತಿ ಇವತ್ತು ಎಲ್ಲಾದರೂ ಇದ್ರೆ ಅದು ನಮ್ಮ ಮಿಲನ್ ಪೆಟ್ರೋಲ್ ಇವತ್ತು ಕಾಟು ಶ್ಯಾಮ್ ಅಂತಕ್ಕಂಥ ಒಂದು ದೇವರು. ಇಡೀ ಕರ್ನಾಟಕದಲ್ಲಿ ನಿನ್ನೆ ಲಾತೂರ್ದಿಂದ ಬಹಳ ಜನ ಬಂದಿದ್ರು. ಲಾತೂರ್ಲಿಂದ ಬರ್ತಕ್ಕಂಥ ಅಲ್ಲಿ ಕಾಟು ಶ್ಯಾಮನ ಮಂದಿರದ ಟ್ರಸ್ಟಿನವರು ಕೂಡ ನಿನ್ನೆ ಬಂದಿದ್ರು. ಅವ್ರು ಹೇಳಿದ್ರು ಈ ಗುಡಿ ನೋಡಿ, ಅವ್ರು ಹೇಳಿದ್ರು ನಮ್ಮ ಲಾತೂರ್ನಲ್ಲಿ ಕೂಡ ನಾವು ಕಾಟು ಶ್ಯಾಮ್ ಗುಡಿ ನಾವು ಕಟ್ಟಿದ್ದೀವಿ, ಟ್ರಸ್ಟ್ನವ್ರು ಎಲ್ಲ ನಾವು ಬಂದಿವಿ, ಇವತ್ತು ನೀವು ಕೂಡ ಮಾಡಿದ್ರಿ, ನೀವು ಧನ್ಯವಾದಗಳನ್ನು. ಗುಡಿ ಕಟ್ಟಬೇಕಾದ್ರೆ ನಾನು ಯಾರ ಕಡೆನೂ ಸಹಾಯ ತಗೊಂಡಿಲ್ಲ. ನಂದು ಏನೋ ಒಂದು ಗುಡಿ ಕಟ್ಟಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂತು. ನಾನು ಪರಮೇಶ್ವರನ ಭಕ್ತ, ನಾನಮ್ಮ ತಾಯಿ ಒಂದು ಸೇವಾ ಮಾಡ್ತಕ್ಕಂಥ ಒಬ್ಬ ಸೇವಕ. ಆದರೆ ಇವತ್ತು ಗಣಪತಿಗೆ ನಾವು ಹೋಗ್ತಿದ್ದೆವು, ಎಲ್ಲ ಕಡೆ ಹೋಗ್ತಿದ್ದೆವು, ನೋಡ್ಕೊತೀವಿ, ಕಂಡು ಎಲ್ಲ ದೇವರಿಗೆ ನಾವು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೋತಿದ್ದೆವು. ಆದರೆ ಇವತ್ತಿನ ತೀರ್ಮಾನಗಳಲ್ಲಿ ಕಾಟು ಶ್ಯಾಮನ ಕಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಆ ಗುಡಿ ಕಟ್ತಕ್ಕಂಥ ಒಬ್ಬ ಶಿಲ್ಪಿನ ನಾನು ವಿಚಾರ ಮಾಡಿದೆ. ನಾನು ಲಕ್ಷಗಟ್ಲೆ ಜನ ಪಾಳಿ ಹಚ್ಚಿ ಅಲ್ಲಿ ದರ್ಶನ ಕೂಡ ಸಿಗಂಗಿಲ್ಲ. ಆದ್ರೂ ನಮ್ಮ ನಿತಿನ್ ಅಗರ್ವಾಲ್ ಡಾಕ್ಟರ್ ಅಂದ್ರು ಇಲ್ಲ ನಮಗ್ ಬಾಳಿ ಸಿಗ್ತದೋ ಇಲ್ಲೋ ಅಂತೇಳಿ ನಾವು ಮಾತಾಡ್ಕೊತ ಹೋಗಿದ್ದೆವು. ಅಲ್ಲಿ ಹೋಗಿ ನಿಂತ್ರ ಡಾಕ್ಟರ್ ಒಬ್ರಿಗೆ ಭೇಟಿ ಆದ್ರು, ನಮ್ಮನ್ನೆಲ್ಲ ಕರ್ಕೊಂಡು ಒಳಗೆ ಹೋಗಿ ಒಂದು 15-20 ನಿಮಿಷ ಆ ದೇವ್ರ ಮುಂದೆ ನಿಂದ್ರಿಸಿ ನಮಗ ಆಶೀರ್ವಾದವನ್ನು ಮಾಡಿಕೊಟ್ಟ ನಂತರ ನಾನು ಅಂದೆ ಇವತ್ತು ಯಾವುದೇ ಪರಿಸ್ಥಿತಿ ಒಳಗೆ ನಾವು ಕಾಟು ಶ್ಯಾಮನ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಮಗೆ ಎಷ್ಟು ವಿಚಿತ್ರ ಅಂತಂದ್ರೆ, ನಾನು ಡಾಕ್ಟರ್ ಕೂಡಿ ಆ ಮೂರ್ತಿಯನ್ನ ಎತ್ತಬೇಕಾದ್ರೆ 4 ಜನ ಕೂಡಿ ನಾವು ಮೂರ್ತಿಯನ್ನ ಎತ್ತಿದ್ದು. ಅಷ್ಟೊಂದು ವಜ್ಜಿ ಭಾರವಾಗಿರ್ತಕ್ಕಂಥ ಒಂದು ಮೂರ್ತಿ ಅದು. ಆದರೆ ಇವತ್ತು ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆದ ನಂತರ ಎಲ್ಲ ನಿನ್ನೆ ನಾವು ಆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆ ಮೂರ್ತಿ ನಾವು ಒಬ್ಬೊಬ್ಬರೇ ಎತ್ಕೊಂಡು ಬಂದೆವು. ನಮಗೆ ವಿಚಿತ್ರ ಅನ್ಸಿಬಿಟ್ಟದು, ಇಷ್ಟೊಂದು ಭಾರವಾಗಿ ಇರ್ತಕ್ಕಂಥ ಒಂದು ಮೂರ್ತಿ. ನಿನ್ನೆ ಡಾಕ್ಟರ್ ಕೂಡ ನಾನು ಅದೇ ಹೇಳಿದೆ, ಡಾಕ್ಟರ್ ನಾವು ನೀವು ಕೂಡಿ ಎತ್ತದಾಗ ಎಷ್ಟು ವಜ್ಜಿರ್ತಿತ್ತು, ಇವತ್ತು ನಾವು ಆ ಬಾಬಾನ ಇವತ್ತು ಎತ್ಕೊಂಡು ನಾವು ಒಬ್ಬರೇ ತರ್ತಕ್ಕಂಥದ್ದು ಒಂದು ಇವತ್ತು ಆಶೀರ್ವಾದವನ್ನು ನಾನು ಮಾಡಿದ್ದೇನೆ ಅಂತಂದ್ರೆ ಇವತ್ತು ಭಗವಂತ ಇವತ್ತು ಯಾರ್ಯಾರು ಈ ಸರ್ಕಲ್ನಲ್ಲಿ ಈ ಗುಡಿಯಲ್ಲಿ ಇವತ್ತು ಬಹಳ ದೊಡ್ಡ ಜನ ಶ್ರೀಮಂತ ಮಹಾರಾಜ್ ಕಿ ಜೈ. जनी श्याम बाबा निगम राज्य संस्था प्रीति विजय बंधु जी